ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, आवाज दो, आवाज दो। ಸಾರಿಗೆ ಸಚಿವ ಸ್ಥಾನ ಕೊಳ್ಳೇಬೇಕು, ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವ ಸ್ಥಾನ ಕೊಳ್ಳೇಬೇಕು. ಸಚಿವ ಸ್ಥಾನ ಕೊಳ್ಳೇಬೇಕು, ಹೊಸ ಸಾಹೇಬ್ ಸಚಿವ ಸ್ಥಾನ ಕೊಳ್ಳೇಬೇಕು, ಕೊಳ್ಳೇಬೇಕು. ಹೊಸ ಸಾಹೇಬ್ಗೆ ರಾಯಚೂರು ಉಸ್ತುವಾರಿ ಕೊಡ್ಲೇಬೇಕು, ಬೇಕೇ ಬೇಕು. ರಾಯಚೂರು ಉಸ್ತುವಾರಿ ಸಚಿವ ಸ್ಥಾನ NS ಬೋಸರಾಜ್ ಸಾಹೇಬ್ಗೆ ಕೊಡ್ಲೇಬೇಕು, ರಾಯಚೂರು ಉಸ್ತುವಾರಿ ಸಚಿವ ಸ್ಥಾನ NSBಗೆ ಕೊಡ್ಲೇಬೇಕು. ರಾಯಚೂರು ಉಸ್ತುವಾರಿ NS ಬೋಸರಾಜ್ ಸಾಹೇಬ್ರಿಗೆ ಕೊಡ್ಲೇಬೇಕು. ರಾಯಚೂರು ಜಿಲ್ಲೆ ಅಭಿವೃದ್ಧಿಗೆ NS ಬೋಸರಾಜ್ ಅವರಿಗೆ ಅವಕಾಶ ಕೊಡ್ಲೇಬೇಕು. NS ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು. ರಾಯಚೂರಿನ ಅಭಿವೃದ್ಧಿಯ ಹಿತದೃಷ್ಟಿಕೋನದಿಂದ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವ ಸ್ಥಾನ ನೀಡಲೇಬೇಕು. ನಮ್ಮ ಕಲ್ಯಾಣ ಕರ್ನಾಟಕದ ಅತ್ಯಂತ ಹಿಂದುಳಿದ ರಾಯಚೂರು ಜಿಲ್ಲೆ, ನಮ್ಮ NS ಬೋಸರಾಜ್ ಸಾಹೇಬರಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಕೊಡಬೇಕು ಬೋಸರಾಜ್ ಸಾಹೇಬರಿಗೆ ಅಂತೇಳಿ ಇವತ್ತು ರಕ್ತದ ಸಹಿ ಸಂಗ್ರಹವನ್ನು ಮಾಡಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸರ್ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿಯನ್ನು ಪತ್ರದಲ್ಲಿ ಸಹಿ ಸಂಗ್ರಹದೊಂದಿಗೆ ಅವರಿಗೆ ಕಳಿಸ್ತಾ ಇದ್ದೀವಿ. ನಮ್ಮ ಹಿಂದುಳಿದ ಪಟ್ಟಿ ಹೆಸರನ್ನು ಅಳಿಸಲಿಕ್ಕೆ NS ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನ ರಾಯಚೂರು ಜಿಲ್ಲೆ ಉಸ್ತುವಾರಿ ನೀಡಬೇಕಂತೇಳಿ ನಾವು ರಾಯಚೂರು ನಾಗರಿಕರು ಒತ್ತಾಯಿಸ್ತಾ ಇದ್ದೀವಿ. ಇವತ್ತು ಏನು ಮುಂದೆ ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತೀರಿ? ನಾವು ಹಂತವಾಗಿ ನಮ್ಮ ರಾಯಚೂರು ಜಿಲ್ಲೆ ಜನತೆ ಹೋರಾಟವನ್ನು ನಮ್ಗೊಂದು, ಯಾಕಂದರೆ ನಮ್ಗೆ ಅಭಿವೃದ್ಧಿಗೋಸ್ಕರ ಹೋರಾಟ ಅನಿವಾರ್ಯ ಇದೆ. ಯಾಕಂದರೆ ವ್ಯಕ್ತಿ ಬೇಕು, ನಮಗೆ ಯಾರು ಬೇಕು? NS ಬೋಸರಾಜ್ ಸಾಹೇಬರು ಬೇಕಾಗಿದೆ. ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂಥ ಒಂದು ಅಪಾರ ಕೊಡುಗೆ ನಮ್ಮ ರಾಯಚೂರು ಜಿಲ್ಲೆಗೆ ಬೇಕಾಗಿದೆ. ಆದ ಕಾರಣ 2 ವರ್ಷ ಕಾಲಾವಕಾಶ NS ಬೋಸರಾಜ್ ಸಾಹೇಬರಿಗೆ ರಾಯಚೂರು ಜಿಲ್ಲೆ ಉಸ್ತುವಾರಿ ಹಾಗೂ ಸಚಿವ ಸ್ಥಾನ ಕೊಡಬೇಕಂತೇಳಿ ನಾವು ರಾಯಚೂರು ಜಿಲ್ಲೆ ವತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.